ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಬೇಜಾರಾಗುತ್ತೆ ನೋಡೋಕ್ಕೆ. ಅಜಿತ್ ಪಾಪ ಶತಾಯ ಗತಾಯ ಪ್ರಯತ್ನ ಪಡ್ತಾ ಇದ್ದಾನೆ. ದೇವಯಾನಿನೇ ಕೊಲೆಗಾತಿ ಅಂತ ಪ್ರತಿಯೊಂದು ಸಾರಿ ಅನುಮಾನ ಪಡ್ತಾರೆ. ಬಟ್ ಅನುಮಾನಗಳು ನಿಜ ಆಗ್ತವೆ, ಕೆಲವೊಂದು ಸರಿ ಸುಳ್ಳಾಗ್ತವೆ, ಕೆಲವೊಂದು ಸರಿ ಮನೆಯವರು ಏನಂತಂದರೆ ಅವರನ್ನು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಈ ರೀತಿ ಸಾಕಷ್ಟು ಬಾರಿ ಆಗಿದೆ. ಈ ಬಾರಿ ಕೂಡ ಅದೇ ರೀತಿ ಆಗ್ತಾ ಇದೆ. ಸೊ ನೋಡೋಣ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಸರಿ ಪಕ್ಕ ಸಿಕ್ಬಿಡ್ತಾಳೆ, ಯಾಕಂದರೆ ಡ್ರಾಯರನ್ನು ತೆಗಿಯೋಕ್ಕಾಗಲ್ಲ, ಕೀ ಮಿಸ್ ಆಗಿದೆ ಅಲ್ಲ ಅಂತ ಹೇಳ್ತಾರೆ. ಬಟ್ ಅಜಿತ್ ಅವರು ಈ ಸರಿ ನನ್ನ ಕೈಯಿಂದ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅತ್ತೆ ಅಂತ ಹೇಳಿ ಡ್ರಾಯರ್ ಕೀಯನ್ನು ಓಪನ್ ಮಾಡ್ತಾರೆ. ಹಾಗಾದರೆ ದೇವಯಾನಿ ಸಿಕ್ಬಿದ್ಲಾ? ನೋಡೋಣ ಈ ವಿಡಿಯೋದಲ್ಲಿ. ಸೊ ಏನಂತಂದರೆ ಸಾಕಷ್ಟು ಬಾರಿ ಅದೇ ನಾನು ಹೇಳ್ದಲ್ಲ, ಕೆಲವೊಂದು ಸಾರಿ ಪ್ರತ್ಯೇಕ ಸಾಕ್ಷಿಗಳು ಅವಳದೇ ವಾಚು ಅಂತ ಮನೆಯವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ವಾಚ್ ಕೂಡ ಅವಳು ಕಣ್ಣಿಗೆ ಮಣ್ಣೆಚ್ಚಿ ಹೋಗ್ತಾಳೆ. ಆ ಭದ್ರನ ಹಿಡಿತಾರೆ, ಭದ್ರನೂ ಕೂಡ ಕರ್ಕೊಂಡು ಹೋಗ್ತಾರೆ. ಆದರೆ ಆ ಭದ್ರನೂ ಬಾಯಿ ಬಿಡೋದಿಲ್ಲ. ಏನಂತಂದರೆ ಇಷ್ಟಿಷ್ಟು ರೊಕ್ಕ ತಿಂದಿರ್ತಾರಲ್ಲ, ಅದು ಹೆಂಗೆ ಬಾಯಿ ಬಿಡ್ತಾರೆ? ಸೊ ಈ ದೇವಯಾನಿ ಬೇರೆ ಏನು ಮಾಡ್ತಾಳೆ ಅಂತಂದ್ರೆ, ಇಲ್ಲ ವಾಚ್ ನನ್ನ ಹತ್ರ ಇದೆ ಅಂತ ವಾದ ಮಾಡೋಕ್ಕೆ ಶುರು ಮಾಡ್ತಾಳೆ. ನಮ್ಮ ಅಜಿತ್ ಅವರು ಆ ಡ್ರಾಯರ್ನ ತೆಗಿತಾರೆ. ತೆಗೆದ ತಕ್ಷಣ ಈಗ ಗೊತ್ತಾಗುತ್ತೆ, ಈಗ ಬಯಲಾಗುತ್ತೆ ಬಂಡವಾಳ ಅಂತ ಎಲ್ಲ ಅನ್ಕೋತಾರೆ. ಬನ್ನಿ ಅತ್ತೆ ಅಂತ ಡ್ರಾಯರ್ ತೆಗೆದ್ರೂ ಕೂಡ ಅವಳು ಅಷ್ಟು ಗಂಭೀರವಾಗಿ ನಿಂತ್ಕೊಂಡಿರ್ತಾಳೆ. ಅಷ್ಟೇನು ಭಯ ಆಗಲ್ಲ ಅವಳಿಗೆ. ಯಾಕಂದರೆ ಆ ವಾಚ್ ಬಿದ್ದ ತಕ್ಷಣ ಏನಾದರೂ ಅದು ಯಾವ ಸೆಕೆಂಡ್ಸಲ್ಲೇ ಒಂದು ಸೆಕೆಂಡ್ ಗ್ಯಾಪ್ ಸಿಕ್ಕರೆ ಸಾಕು ರೀ. ಹೀರೋಗಳು ಹೀರೋಯಿನ್ಗಳು ನೋಡಿದರೆ ಪಾಪ ಒಂದೊಂದು ಪ್ರೂಫನ್ನು ಹುಡ್ಕೋಕ್ಕೆ ವರ್ಷಾನ್ಗಂಟ್ಲೆ ತೊಗೊಳ್ತಾರೆ. ಆದರೆ ಈ ಕಳ್ಳರು ಕದೀಮ್ರು ಇವ್ರು ಇದ್ದಾರಲ್ಲ, ವಿಲನ್ಸ್, ಅದೇಗೆ ಅಷ್ಟು ಬೇಗ ಆ ನಚ್ಚಿ ತಂದಂಥ ಸೇಮ್ ವಾಚ್ ಏನಾದರೂ ಮತ್ತೆ ತಂದು ಆ ಡ್ರಾಯರಲ್ಲಿ ಇಟ್ಟಿದ್ದಾಳ? ಯಾಕಂದರೆ ಡ್ರಾಯರ್ ತೆಗಿಬೇಕಾದ್ರೆ ಅವಳಿಗೆ ಏನು ಭಯನೇ ಆಗೋದಿಲ್ಲ. ವಾಚ್ ಕಳೆದಿದೆ, ವಾಚ್ ದೇವಯಾನಿದೆ, ಕಣ್ಣಿಗೆ ಮಣ್ಣೆಚ್ಚಿದವಳು ದೇವಯಾನಿನೇ. ಆದರೂ ಕೂಡ ನಾನಲ್ಲ ಅಂತ ವಾದ ಮಾಡ್ತಾ ಇದ್ದಾಳೆ. ಮತ್ತು ಮನೆಯವರು ಕೂಡ ದೇವಯಾನಿ ಅಂತವಳು ಅಂತ ನಂಬಕ್ಕೆ ತಯಾರಿಲ್ಲ. ಅಜಿತ್ ಮಾತ್ರ ಶಾರದತ್ತೆನ ನಾನು ಯಾಕೆ ಕೊಲೆ ಮಾಡಲಿ, ಅವಳನ್ನ ಕೊಲೆ ಮಾಡಿದ್ರೆ ನನಗೆ ಆಸ್ತಿ ಬರುತ್ತಾ, ಅಂತಸ್ತು ಬರುತ್ತಾ, ಏನೇನೋ ಹೇಳ್ತಾಳೆ, ಕಣ್ಣೀರು ಸುರಿಸ್ತಾಳೆ. ಮಸಲೆ ಕಣ್ಣೀರಿಗೆ ಮನೇಲಿ ಕರಗುವಂಥ ಸಾಕಷ್ಟು ಜನ ಇದ್ದಾರೆ. ಡ್ರಾಯರ್ ಅಂತೂ ಓಪನ್ ಆಗಿದೆ, ಆದರೆ ಅದರಲ್ಲಿ ವಾಚ್ ಇದೆಯಾ ಇಲ್ವಾ ಅನ್ನೋದೇ ಡೌಟು. ನನಗೆ ಯಾಕೋ ಇದೇ ಅನ್ನಿಸ್ತಾ ಇದೆ. ಯಾಕಂದರೆ ಈ ದೇವಯಾನಿಯ ಧೈರ್ಯ, ಅವಳು ಹೋಗ್ತಾ ಇರೋದು ನೋಡಿದ್ರೆ ಪಾಪ ನಮ್ಮ ಅಜಿತ್ ಅವ್ರಿಗೆ ಇದೇ ಥರ ಆಗ್ತಾ ಇರುತ್ತೆ. ಅವ್ರು ನೋಡಿದ್ರೆ ಇಲ್ಲ ದೇವಯಾನಿ ಅತ್ತೆ ಇನ್ನೇನು ಸಿಕ್ಬಿದ್ಲು, ಈಗಿದೆ ನಿಮ್ಮದು, ಬನ್ನಿ ತಕ್ಕೊಡಿ ಬನ್ನಿ ಅತ್ತೆ ವಾಚ್ ಅಂತ ಹೇಳ್ತಾನೆ. ಬಟ್ ಅದನ್ನು ತಕ್ಕೊಡ್ಬೇಕು ಅಂತ ಮುಂದೆ ಹೋಗಿ ನಿಲ್ತಾಳೆ. ಇದೊಂದು ಸಣ್ಣ ಪ್ರೋಮೋ ಸಂಚಿಕೆ ಆಗಿರುತ್ತೆ. ಹಾಗಾದರೆ ಅದರಲ್ಲಿ ವಾಚ್ ಇದೆಯಾ ಇಲ್ವಾ? ದೇವಯಾನಿ ಬಣ್ಣ ಬಯಲಾಗುತ್ತಾ? ಪಾಪ ಸತ್ಯಕ್ಕೆ ಜಯ ಸಿಗುತ್ತಾ? ಶಾರದನ ಸಾಯಿಸಲೇಬೇಕು ಅಂತ ಒಂಥರ ಏನಂತಂದರೆ ಶಪಥ ಮಾಡಿದಾಳೆ ಅಂತಲೇ ಹೇಳ್ಬೋದು. ದೇವಯಾನಿ ಶಪಥ ಮಾಡಿಕೊಂಡು ಒಂದಲ್ಲ ಟ್ರೈ ಮಾಡ್ತಾನೆ ಇರ್ತಾಳೆ. ಹೋಗಿ ಬಂದು ಅಜಿತ್ ಕೈಯಲ್ಲಿ ಸಿಕ್ಕಾಕೊಳ್ತಾಳೆ. ಬಟ್ ಅವರಿಗೆ ಇನ್ನೇನು ಪ್ರೂವ್ ಆಗುತ್ತೆ ಅನ್ನೋಷ್ಟಾಗಲೇ ಇವಳು ಏನಾದರೂ ಮಸ್ಲಕ್ ಮಾಡಿರ್ತಾಳೆ. ಈಗಲೂ ಕೂಡ ನನಗೆ ಅದೇ ಡೌಟ್ ಬರ್ತಾ ಇದೆ. ಆ ಡ್ರಾಯರಲ್ಲಿ ಮತ್ತೆ ಅದೇ ಥರದ ವಾಚ್ ತಂದಿಟ್ಟಿದ್ದಾಳ ಅನ್ನೋ ಡೌಟ್ ಅಂತೂ ಪಕ್ಕಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸಿಕ್ಬಿದ್ರೆ ಖುಷಿ, ಸಿಕ್ಕಿಲ್ಲ ಅಂದರೂ ಇನ್ನೂ ಎಳಿತಾ ಇರ್ತಾರೆ ರಬ್ಬರ್ ಥರ ಅಂತಾನೆ. ಯಾಕಂದರೆ ಈ ಕ್ರಿಮಿನಲ್ಗಳು ಆದಷ್ಟು ಬೇಗ ಸಿಕ್ಬಿದ್ರೆ ನಮಗೂ ಒಂಚೂರು ಖುಷಿ ಆಗುತ್ತಪ್ಪ. ಅದನ್ನು ಅಶ್ವಿನಿನ ಎರಡೆರಡು ಮೂರು ಸತಿ ಸಾಗಾಕ್ಬಿಡ್ತಾರೆ. ಆದರೆ ದೇವಯಾನಿನ ಮಾತ್ರ ಮನೆಯಿಂದ ಆಗ್ತಾ ಇಲ್ಲ. ಯಾಕಂದರೆ ದೇವಯಾನಿ ಯಾಕೋ ಆಗಿ ಮಾಡ್ತಾಳೆ, ಅವಳು ನಮ್ಮ ಮನೆಯವಳು ಕಣು ಅಂತ ಹೇಳ್ತಾರೆ ಶ್ರವಣ್ ಅವರು. ಅವರು ನಿಮ್ಮ ಮನೆಯವರು ಅಂತ ಇವರೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡ್ರೆ, ಬಟ್ ಅವಳು ಈ ಕುಟುಂಬನೂ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಶ್ರವಣ್ ಕುಟುಂಬ ಸರ್ವನಾಶ ಮಾಡಬೇಕು ಅಂತಲೇ ಪಣ ತೊಟ್ಟಿದ್ದಾಳೆ. ಅದು ಶ್ರವಣವ್ರಿಗೂ ಅರ್ಥ ಆಗ್ತಾ ಇಲ್ಲ. ಶಾರದಮ್ಮ ಕೂಡ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ನಮ್ಮ ಅಜಿತ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ? ಇವಳೇ ದೇವಯಾನಿ ಶಾರದತೆನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋದು ಅಂತ ಈಗಲಾದರೂ ಗೊತ್ತಾಗುತ್ತಾ, ಅಥವಾ ಇದನ್ನು ಏನಾದರೂ ಗೋಲ್ಮಾಲ್ ಮಾಡ್ತಾರಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.